ಒಬ್ಬ ಸಾಧಾರಣ ಮಹಿಳೆ ಇತಿಹಾಸದ ಪುಟಗಳಲ್ಲಿ ನ್ಯಾಯ ದೇವತೆಯಾಗಿ ಉಳಿದ್ಬಿಟ್ಲು. ತನ್ನ ಕಾಲಿನ ಗೆಜ್ಜೆಯನ್ನೇ ಆಯುಧವಾಗಿ ಹಿಡಿದು ಒಂದು ಮಹಾನ್ ಸಾಮ್ರಾಜ್ಯವನ್ನೇ ಸುಟ್ಟು ಬೂದಿ ಮಾಡಿದ್ಲು. ಅವಳ ಹೆಸರು ಕನ್ನಗಿ. ನಮಗೆಲ್ಲ ಗೊತ್ತು, ಪ್ರೀತಿ ಮನುಷ್ಯನನ್ನ ಮೃದು ಮಾಡುತ್ತೆ ಅಂತ. ಆದರೆ ಅದೇ ಪ್ರೀತಿಗೆ ಅನ್ಯಾಯ ಆದಾಗ ಏನಾಗುತ್ತೆ ಅದನ್ನೇ ಕನ್ನಗಿಯ ಕಥೆ ನಮಗೆ ಹೇಳುತ್ತೆ. ಇದು ತಮಿಳು ಸಾಹಿತ್ಯದ ಪಂಚಮಹಾಕಾವ್ಯಗಳಲ್ಲಿ ಒಂದಾದ ಶಿಲಪ್ಪದಿಕಾರಂನಲ್ಲಿ ಬರೋ ಸತ್ಯ ಘಟನೆ ಮೇಲೆ ಆಧಾರವಾಗಿರೋ ಕಥೆ. ಕೆಲವೊಂದ್ಸಲ ಸನ್ನಿವೇಶಗಳು ನಮ್ಮ ಕೈ ಮೀರಿ ಹೋದಾಗ ಅನ್ಸುತ್ತಲ್ವಾ, ಜೀವನ ನನಗೆ ತುಂಬಾ ಮೋಸ ಮಾಡ್ತಾ ಇದೆ, ಲೈಫ್ ಇಸ್ ಸೋ ಅನ್ಫೇರ್ ಅಂತೆಲ್ಲ. ಕನ್ನಗಿಯದ್ದು ಕೂಡ ಅಂಥದ್ದೇ ಕತೆ. ಈ ಕತೆ ಶುರುವಾಗೋದು ಕಾವೇರಿ ಪೊಂಪಟ್ಟಣಂ ಅನ್ನೋ ಒಂದು ವೈಭವದ ನಗರದಲ್ಲಿ. ಅಲ್ಲಿನ ಶ್ರೀಮಂತ ವ್ಯಾಪಾರಿಗಳ ಮಗಳು ಕನ್ನಗಿ. ನೋಡೋದಕ್ಕೆ ಸಾಕ್ಷಾತ್ ಲಕ್ಷ್ಮಿಯ ಹಾಗೆ, ಮೌನಿ ಮತ್ತು ಮೃದು ಸ್ವಭಾವದೋಳು. ಅವಳಿಗೆ ಕೋವಲನ್ ಅನ್ನೋ ಒಬ್ಬ ಹ್ಯಾಂಡ್ಸಮ್ ಮತ್ತು ಶ್ರೀಮಂತ ಹುಡುಗನ ಜೊತೆ ಮದುವೆ ಆಗುತ್ತೆ. ಆರಂಭದಲ್ಲಿ ಇವರ ಜೀವನ ಒಂದು ಕನಸಿನ ಲೋಕದ ಹಾಗೆ ಇರುತ್ತೆ. ಆದರೆ ವಿಧಿ ಆಟ ಬೇರೆನೇ ಇತ್ತು. ಕೋವಲನ್ಗೆ ಮಾಧವಿ ಅನ್ನೋ ಸುಂದರ ನರ್ತಕಿಯ ಪರಿಚಯ ಆಗುತ್ತೆ. ಮಾಧವಿ ಕೇವಲ ಸುಂದರಿಯಲ್ಲ, ಅವಳು ಕಲಾ ಪಾರಂಗತೆ. ಅವಳ ಡ್ಯಾನ್ಸ್ಗೆ ಮರುಳಾದ ಕೋವಲನ್ ತನ್ನ ಮನೆ, ಮಡದಿ ಮತ್ತು ತನ್ನೆಲ್ಲ ಆಸ್ತಿಯನ್ನ ಮರೆತು ಬಿಡ್ತಾನೆ. ಕನ್ನಗಿ ತನ್ನ ಗಂಡ ತಪ್ಪುದಾರಿಲಿ ಹೋಗ್ತಿದ್ದಾನೆ ಅಂತ ಗೊತ್ತಿದ್ರೂ ಕೂಡ ಒಂದು ಮಾತು ಆಡಲ್ಲ. ಊರವರೆಲ್ಲ ಆಡ್ಕೋತಾ ಇದ್ರು, ಆದರೆ ಅವಳ ಮೌನದಲ್ಲಿ ಒಂದು ವಿಚಿತ್ರವಾದ ಕಮಿಟ್ಮೆಂಟ್ ಇತ್ತು. ತನ್ನ ಪ್ರೀತಿ ಗೆಲ್ಲತ್ತೆ ಅನ್ನೋ ನಂಬಿಕೆ ಅವಳದ್ದು. ಕೋವಲನ್ ತನ್ನೆಲ್ಲ ಆಸ್ತಿಯನ್ನ ಮಾಧವಿಗೆ ದಾರೆ ಎರೆದು ಕೊನೆಗೆ ಕೌಡೆ ಕಾಸಿಲ್ಲದ ಹಾಗೆ ಬೀದಿಗೆ ಬಂದು ನಿಲ್ತಾನೆ. ಅವನಿಗೆ ತನ್ನ ತಪ್ಪು ಅರ್ಥ ಆಗತ್ತೆ. ಮತ್ತೆ ಕನ್ನಗಿಯ ಹತ್ರ ಬರ್ತಾನೆ. ಅವನಿಗೆ ಮುಖ ಎತ್ತಿ ನೋಡೋಕ್ಕಾಗ್ತಾ ಇಲ್ಲ. ನಾನು ಸರ್ವಸ್ವವನ್ನು ಕಳ್ಕೊಂಡೆ ಕನ್ನಗಿ ಅಂತ ತಲೆ ತಗ್ಗಿಸಿ ನಿಂತಾಗ ಕನ್ನಗಿ ಜಗಳ ಆಡಲಿಲ್ಲ, ಪ್ರಶ್ನೆ ಮಾಡಲಿಲ್ಲ. ಬದಲಾಗಿ ಅವಳೇನು ಮಾಡಿದ್ಲು ಗೊತ್ತಾ? ಕನ್ನಗಿ ಕೋವಲನ್ ಹತ್ರ ಬಂದು ತನ್ನ ಕಾಲಲ್ಲಿದ್ದ ಬಂಗಾರದ ಗೆಜ್ಜೆಗಳನ್ನು ಕಳಚಿ ಅವನ ಕೈಗಿಡ್ತಾಳೆ. ಸ್ವಾಮಿ, ಇನ್ನು ನಮ್ಮ ಹತ್ರ ಇರೋದು ಇದು ಮಾತ್ರ, ಇದನ್ನು ಮಾರಿ ನಾವು ಮತ್ತೆ ಬದುಕು ಕಟ್ಕೊಳ್ಳೋಣ ಅಂತ ಹೇಳ್ತಾಳೆ. ಅವರಿಬ್ರು ಜೀವನದ ಹೊಸ ಆರಂಭಕ್ಕಾಗಿ ಮಧುರೈ ನಗರಕ್ಕೆ ಪ್ರಯಾಣ ಮಾಡ್ತಾರೆ. ಹಸಿದ ಹೊಟ್ಟೆ, ಸುಸ್ತಾದ ಕಾಲುಗಳು, ಆದರೆ ಇಬ್ಬರಲ್ಲೂ ಒಂದೇ ಒಂದು ಆಸೆ, ಮತ್ತೆ ಗೌರವದಿಂದ ಬದುಕಬೇಕು ಅಂತ. ಮಧುರೈ ತಲುಪಿದ ಮೇಲೆ ಕೋವಲನ್ ಆ ಗೆಜ್ಜೆನಲ್ಲಿ ಒಂದನ್ನು ಮಾರಿ ಹಣ ತರೋಕ್ಕೆ ಮಾರುಕಟ್ಟೆಗೆ ಹೋಗ್ತಾನೆ. ಮತ್ತೆ ಇಲ್ಲೇ ಬರುತ್ತೆ ಒಂದು ಟರ್ನಿಂಗ್ ಪಾಯಿಂಟ್. ಆಗ ಮಧುರೈನ ಆಳ್ತಾ ಇದ್ದ ಪಾಂಡ್ಯನ್ ರಾಜನ ಪತ್ನಿಯ ಬಂಗಾರದ ಗೆಜ್ಜೆ ಕಳುವಾಗಿರುತ್ತೆ. ಆ ಗೆಜ್ಜೆ ನೋಡೋದಕ್ಕೆ ಕನ್ನಗಿಯ ಗೆಜ್ಜೆ ಥರನೇ ಇರುತ್ತೆ. ರಾಜನ ಆಸ್ಥಾನದ ಅಕ್ಕಸಾಲಿಗ ಒಬ್ಬ ಕಪಟಿ, ಮೋಸ್ಕಾರ. ಅವನು ತನ್ನ ಕಳ್ಳತನವನ್ನು ಮುಚ್ಚಿ ಹಾಕೋದಕ್ಕೆ ಕೋವಲನ್ ಕಡೆ ತೋರಿಸಿ ಇವನೇ ರಾಣಿಯ ಗೆಜ್ಜೆಯನ್ನು ಕದ್ದಿರೋನು ಅಂತ ಸುಳ್ಳು ಹೇಳ್ತಾನೆ. ರಾಜ ಪಾಂಡ್ಯನ್ ಕೂಡ ವಿವೇಕ ಕಳ್ಕೊಂಡ್ಬಿಡ್ತಾನೆ. ರಾಜ ಅಂದರೆ ನ್ಯಾಯ ನೀಡಬೇಕಾದವನು ಅಲ್ವಾ? ಆದರೆ ಅವನು ಯಾವುದೇ ಎನ್ಕ್ವೈರಿ ಮಾಡದೆ, ಕೋವಲನ್ನ ವಿಚಾರಣೆ ನಡೆಸದೆ ಕಳ್ಳನನ್ನ ತಕ್ಷಣನೇ ಕೊಂದು ಗೆಜ್ಜೆನ ತಗೊಂಡು ಬನ್ನಿ ಅಂತ ಆರ್ಡರ್ ಮಾಡ್ತಾನೆ. ಸೈನಿಕರು ಹೋಗಿ ಏನು ಗೊತ್ತಿಲ್ಲದೆ ಇರೋ ಕೋವಲನ್ನ ಹತ್ಯೆ ಮಾಡ್ತಾರೆ. ಬೀದಿಲಿ ರಕ್ತದ ಮಡುವಿನಲ್ಲಿ ಕೋವಲನ್ ಹೆಣವಾಗಿ ಬೀಳ್ತಾನೆ. ಅವನ ಕೈಯಲ್ಲಿ ಆ ಗೆಜ್ಜೆ ಹಾಗೇ ಇರುತ್ತೆ. ಸತ್ಯ ಸತ್ತು ಹೋಯ್ತು ಅಂತ ಎಲ್ಲರೂ ಅಂದ್ಕೊಂಡ್ರು. ಆದರೆ ನಿಜವಾದ ಕಥೆ ಈಗ ಶುರುವಾಗತ್ತೆ. ತನ್ನ ಗಂಡನಿಗಾಗಿ ಕಾಯ್ತಾ ಇದ್ದ ಕನ್ನಗಿಗೆ ಸುದ್ದಿ ಗೊತ್ತಾಗುತ್ತೆ. ತಕ್ಷಣನೇ ಗಾಬರಿಯಿಂದ ಓಡಿ ಬರ್ತಾಳೆ. ಅಲ್ಲಿ ತನ್ನ ಗಂಡನ ರಕ್ತ ಸಿಕ್ತ ದೇಹ ನೋಡಿದಾಗ ಅವಳ ಮನಸ್ಸು ಚೂರು ಚೂರಾಗಿ ಹೋಗುತ್ತೆ. ಮನಸ್ಸು ಭಾರವಾಯಿತು, ಕಣ್ಣಲ್ಲಿ ನೀರು ತುಂಬಿಕೊಳ್ತು ಅನ್ನೋ ಮಾತುಗಳು ಇಲ್ಲಿ ತುಂಬ ಚಿಕ್ಕದು ಅಂತ ಅನ್ಸುತ್ತೆ. ಆದರೆ ಅವಳ ದುಃಖ ಮಾತ್ರ ಜ್ವಾಲಾಮುಖಿಯೇ ಆಗಿ ಬದಲಾಗತ್ತೆ. ಅವಳು ನೇರವಾಗಿ ರಾಜನ ಆಸ್ಥಾನಕ್ಕೆ ಹೋಗ್ತಾಳೆ. ಅವಳ ಕೂದಲು ಹರಡ್ಕೊಂಡಿದೆ, ಕಣ್ಣುಗಳು ಕೆಂಪಾಗಿವೆ, ಕೈಯಲ್ಲಿ ಇನ್ನೊಂದು ಗೆಜ್ಜೆ ಇದೆ. ಅವಳು ಸಿಂಹದ ತರಹ ರಾಜನ ಎದುರು ನಿಂತು ಗರ್ಜಿಸ್ತಾಳೆ. ನೀನು ನ್ಯಾಯವಂತ ರಾಜನೋ ಅಥವಾ ಅಧರ್ಮದ ದೊರೆಯೋ? ನನ್ನ ಪತಿ ಕಳ್ಳ ಅಲ್ಲ ಅಂತ ಕೂಗಾಡ್ತಾಳೆ. ರಾಜ ಅಹಂಕಾರದಿಂದ ಕೇಳ್ತಾನೆ, ಅವನ ಹತ್ರ ರಾಣಿಯ ಗೆಜ್ಜೆ ಇತ್ತು, ಅದರಲ್ಲಿ ಮುತ್ತುಗಳಿದ್ವು ಅಂತ. ಆಗ ಕನ್ನಗಿ ಜೋರಾಗಿ ನಕ್ಕು ತನ್ನ ಗೆಜ್ಜೆಯನ್ನ ನೆಲಕ್ಕೆ ಅಪ್ಪಳಿಸ್ತಾಳೆ. ನನ್ನ ಗೆಜ್ಜೆಯಲ್ಲಿರೋದು ಮುತ್ತುಗಳಲ್ಲ, ಮಾಣಿಕ್ಯಗಳು ಅಂತ ಕೂಗ್ತಾಳೆ. ಆ ಗೆಜ್ಜೆ ಒಡೆದು ಅದರೊಳಗಿದ್ದ ಕೆಂಪು ಮಾಣಿಕ್ಯದ ಹರಳುಗಳು ನೇರವಾಗಿ ರಾಜನ ಮುಖಕ್ಕೆ ಬಡಿಯುತ್ತವೆ. ರಾಜನಿಗೆ ಆ ಕ್ಷಣದಲ್ಲಿ ತನ್ನ ತಪ್ಪು ಅರ್ಥ ಆಗುತ್ತೆ. ರಾಣಿಯ ಗೆಜ್ಜೆಯಲ್ಲಿ ಇದ್ದಿದ್ದು ಮುತ್ತುಗಳು, ಆದರೆ ಕನ್ನಗಿಯ ಗೆಜ್ಜೆಯಲ್ಲಿ ಇದ್ದಿದ್ದು ಮಾಣಿಕ್ಯಗಳು. ಒಬ್ಬ ಅಮಾಯಕನನ್ನ ಕೊಂದ ಅಪರಾಧ ಪ್ರಜ್ಞೆಯಿಂದ ರಾಜ ನಾನೇ ಕಳ್ಳ, ನಾನೇ ಅಧರ್ಮಿ ಅಂತ ಹೇಳಿ ಸತ್ತು ಬೀಳ್ತಾನೆ. ರಾಣಿಯು ಕೂಡ ಅಲ್ಲೇ ಪ್ರಾಣ ಬಿಡ್ತಾಳೆ. ಆದರೆ ಕನ್ನಗಿಯ ಕೋಪ ತಣ್ಣಗಾಗಲಿಲ್ಲ. ಇಡೀ ಸಮಾಜದ ಅನ್ಯಾಯದ ವಿರುದ್ಧ ಅವಳು ಶಾಪ ಹಾಕ್ತಾಳೆ.
ಅನ್ಯಾಯದ ಅಡಿಪಾಯದ ಮೇಲೆ ನಿಂತಿರೋ ಈ ಮಧುರೈ ನಗರ ಸುಟ್ಟು ಹೋಗ್ಲಿ ಅಂತ ಆರ್ಭಟಿಸ್ತಾಳೆ. ಪವಾಡ ಅನ್ನೋ ಹಾಗೆ ಮಧುರೈ ಹೊತ್ತಿ ಉರಿಯುತ್ತೆ. ಅನ್ಯಾಯಕ್ಕೊಳಗಾದವರ ನಿಟ್ಟುಸಿರಲ್ಲಿ ಇಷ್ಟೊಂದು ಶಕ್ತಿ ಇದೆಯಾ? ಕನ್ನಗಿ ಕಥೆ ಕೇಳಿದ್ರೆ ನಿಮಗೇನನ್ಸತ್ತೆ? ಒಂದು ಸಣ್ಣ ತಪ್ಪು ನಿರ್ಧಾರ ಒಬ್ಬನ ಪ್ರಾಣ ತಗೋಬಹುದು ಮತ್ತು ಒಂದು ಇಡೀ ನಗರವನ್ನೇ ನಾಶ ಮಾಡಬಹುದು ಅನ್ನೋದಕ್ಕೆ ಈ ಕಥೆನೇ ಸಾಕ್ಷಿ ಅಲ್ವಾ? ಕನ್ನಗಿ ನಮಗೆ ಕಲಿಸೋದು ಇಷ್ಟೇ. ನೀವು ಎಷ್ಟೇ ಸಾಫ್ಟ್ ಆಗಿರಿ, ಎಷ್ಟೇ ಪ್ರೀತಿಯಿಂದ ಇರಿ, ಆದರೆ ಅನ್ಯಾಯವಾದಾಗ ಮೌನವಾಗಿ ಕೂರಬೇಡಿ. ಧ್ವನಿ ಎತ್ತೋದು ದೌರ್ಬಲ್ಯ ಅಲ್ಲ, ಅದು ಅನಿವಾರ್ಯ. ಇಲ್ಲಿ ಕನ್ನಗಿ ಎತ್ತಿದ ದನಿ ರೈಟ್ ಟು ಜಸ್ಟಿಸ್ನ ದನಿ ತಾನೆ. ದೇಶದ ಪ್ರತಿ ಪ್ರಜೆಗೂ ನ್ಯಾಯದ ಹಕ್ಕು ಇದ್ದೇ ಇದೆ. ಅವಳ ಪ್ರೀತಿಗೆ ಎಷ್ಟು ತಾಳ್ಮೆ ಇತ್ತೋ ನ್ಯಾಯ ಕೇಳಿದ ಅವಳ ಧ್ವನಿಯೂ ಅಷ್ಟೇ ಗಟ್ಟಿಯಾಗಿತ್ತು. ಈ ಕಥೆ ಧರ್ಮೋ ರಕ್ಷತಿ ರಕ್ಷಿತಃ ಅನ್ನೋದನ್ನು ನಮಗೆ ಸ್ಪಷ್ಟವಾಗಿ ನೆನಪಿಸುತ್ತೆ. ಈ ಕಥೆ ನಿಮಗೆ ಹೇಗನ್ನಿಸ್ತು? ಕೋವಲನ್ ಮಾಡಿದ ತಪ್ಪಿಗೆ ಕನ್ನಗಿ ಪಟ್ಟ ಕಷ್ಟ ಸರಿನಾ? ಅಥವಾ ಮಧುರೈ ನಗರವನ್ನೇ ಸುಡೋ ಮಟ್ಟಿಗಿನ ಅವಳ ಕೋಪ ತಪ್ಪ? ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮಲ್ಲಿ ಎಷ್ಟು ಜನರಿಗೆ ಇಂತಹ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಅನಿಸುತ್ತೆ ಅದನ್ನು ಹಂಚ್ಕೊಳ್ಳಿ. ಇಂಥ ಇನ್ನಷ್ಟು ಎಮೋಷ್ನಲ್ ಮತ್ತು ಇಂಟ್ರೆಸ್ಟಿಂಗ್ ಕಥೆಗಳನ್ನು ನಿಮ್ಮ ಮುಂದೆ ತರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಟೇಲ್ಸ್ ವಿತ್ ರಶ್ಮಿ ಚಾನಲ್ನ ಫಾಲೋ ಮಾಡ್ತಾ ಇರಿ.